ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ.
ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು. ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು. ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳ ಸುದ್ದಿಯನ್ನ ಕೆಲವೇ ನಿಮಿಷಗಳ ಹಿಂದಷ್ಟೇ ಗಮನಿಸ್ತಾ ಇದ್ವಿ. ಅಥಣಿ ರಸ್ತೆ ಸಂಪರ್ಕ ಕಡಿತವಾಗಿದ್ದು. ಇದಿಷ್ಟು ಮಾತ್ರವಲ್ಲ, ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಬೆಳಗಾವಿ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಗಳ ನೀರು ಹೀಗಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದ ಚಿಕ್ಕೋಡಿ ಭಾಗದ, ಅದರಲ್ಲೂ ಗ್ರಾಮೀಣ ಭಾಗದ ಜನ ಪರದಾಡ್ತಿದ್ದಾರೆ.